ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾರು ಬರ್ತಾ ಇದ್ದಾರೆ, ವಿಶೇಷವಾದ ಅಡುಗೆನ ಏನು ಮಾಡ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶೆಫ್ ಆನಂದ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಆನಂದ್ ಅವ್ರು ಬಂದು ಒಂದು ವಿಶೇಷವಾದ ಅಡುಗೆನ ಮಾಡಿ ನಿಮಗೆ ತೋರಿಸ್ತಾರೆ, ಆಮೇಲೆ ನೀವು ನಿಮ್ಮಲ್ಲಿ ಟ್ರೈ ಮಾಡ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆನಂದ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಆನಂದ್, ಏನ್ ಸಮಾಚಾರ? ಹೇಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ಏನೋ ಲಕ 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 ಖುಷಿಯಾಗಿದ್ದೀರಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಬಿಸ್ನೆಸ್ ಎಲ್ಲ ನಡೀತಾ ಇದೆಯಾ? ಒಳ್ಳೆ ಆರ್ಡರ್ ಸಿಗ್ತದೆ. ಓಕೆ, ಎಲ್ಲರ ಮನೆಗೆ ಹೋಗಿ ಮಾಡ್ಕೊಡ್ತಾ ಇದ್ದೀರಾ? ಮಾಡ್ಕೊಡ್ತೀವಿ ಸರ್. ನಮ್ಮ ಮನೆಗೆ ಕರೆದಾಗ ಬನ್ರಿ ಒಂದ್ಸರಿ. ಬರ್ತೀವಿ ಸರ್, ಖಂಡಿತ ಬರ್ತೀವಿ. ಓಕೆ, ಆನಂದ್ ಅವರ ಪರಿಚಯ ನಿಮ್ಗೆ ಆಗಿದೆ. ಸಿಕ್ಕಾಪಟ್ಟೆ VIP ಮನೆಗಳಿಗೆಲ್ಲ ಹೋಗಿ 5 ಜನ 10 ಜನ 20 ಜನ 100 200 300 1000 ಜನ ತನಕ ಅಡುಗೆ ಮಾಡುವಂಥ ಕೆಪಾಸಿಟಿ ಹೊಂದ್ಕೊಂಡಿದ್ದಾರೆ. ತುಂಬ ಶ್ರಮಜೀವಿ. ನೀವು ಏನು ಹೇಳ್ತೀರೋ ಅದನ್ನು ಮಾಡಿ ಆ ಬಿಸಿಯಾಗಿ ನಿಮ್ಮ ಮುಂದೆ ಕೊಟ್ಟು, ಸಾರ್ ತಿನ್ನೋಳ್ಬಿಟ್ಟು ಹೇಳಿ ಸಾರ್ ಅದಕ್ಕೆ ಇನ್ನೇನು ಹಾಕಬೇಕು ಅಂತ ಕೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ಬೇಕಾದ್ರೆ ನಿಮ್ಮ ಅಡುಗೆ ಮನೆ ಮಾಡ್ಕೊ ಒಂದಿನ ಕರ್ಸ್ಕೊಳ್ಳಿ, ಒಳ್ಳೆ ರುಚಿನ ನೋಡ್ಕೊಳ್ಳಿ. ಓಕೆ ಆನಂದ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ? ಬಟರ್ ಚಿಕನ್ ಮಸಾಲ. ಬಟರ್ ಚಿಕನ್ ಮಸಾಲಕ್ಕೆ ಮೊಟ್ಟೆ ಹಾಕಪ್ಪ ಬೇಕು ಸರ್. ಬೇಕಾ? ಓಕೆ, ಬಟರ್ ಚಿಕನ್ ಮಸಾಲ ಮಾಡಕ್ಕೆ ಏನೇನು ತಂದಿದ್ದೀರಾ? ಬಟರ್ ಚಿಕನ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಗೋಡಂಬಿ, ಗಸಗಸೆ, ಟೊಮೆಟೊ ಪೇಸ್ಟ್, ಟೊಮೆಟೊ ಸಾಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಮೊಟ್ಟೆ, ಚಕ್ಕೆ, ಲವಂಗ, ಏಲಕ್ಕಿ, ಬೆಣ್ಣೆ, ಈರುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಹಾಲು, ಉಪ್ಪು, ಎಣ್ಣೆ. ಇನ್ನೇನು ಉಳಿಸಿದ್ರಲ್ಲ ತಂದ್ಬಿಟ್ಟಿದ್ದೀರಾ? ಓಕೆ, ಶುರು ಮಾಡಾಗಿದ್ರೆ ಏನು ಕೊಡಲಿ ಫಸ್ಟ್ ನಿಮಗೆ? ಈಗ ನಮಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಸರ್. ತಗೊಳ್ಳಿ, ಮಾಡ್ಕೊಳ್ಳಿ. ಅದೇನೇನು ಮಿಕ್ಸಿಂಗ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ ಸರ್. ಚಿಕನ್ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕಿ, ಧನಿಯಾ ಪೌಡರ್ ಸ್ವಲ್ಪ, ಕಡಲೆ ಹಿಟ್ಟು ಸರ್ ಸ್ವಲ್ಪ. ಕಡಲೆ ಹಿಟ್ಟು ಹಾಕೊಂಬಿಟ್ರಾ? ಹೌದು. ಓಹೋ, ಅರಿಶಿನ ಪುಡಿ ಸ್ವಲ್ಪ ಹಾಕಿ ಹಾಕಿ ಹಾಕಿ. ಉಪ್ಪು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು. ಸಾಕು. ನಿಮ್ಮ ಕೈ ಸ್ವಲ್ಪ ಉಪ್ಪು ಜಾಸ್ತಿ ಬೀಳುತ್ತಲ್ಲ? ಇಲ್ಲ ಸರ್, ಮೊದಲು ಕೈಲಿ ಜಾಸ್ತಿ ಮೊದಲು ಕೈಲಿ ಹಾಕ್ತೀರಾ? ಕೈಯಲ್ಲಿ ಸ್ಪೂನಲ್ಲಿ ಹಾಕ್ದಾಗ ಸ್ವಲ್ಪ ಜಾಸ್ತಿ ಬೀಳುತ್ತೇನೋ ಅಂತ ನನಗೆ ಅನ್ಸುತ್ತೆ, ಫೀಲ್ ಆಗುತ್ತೆ. ಹೌದಾ ಸರ್? ಹಾ, ಆಗಲ್ಲ ಸರ್, ಕರೆಕ್ಟ್ ಆಗಿರುತ್ತೆ. ಒಂದು ಟೈಮ್ ಮಿಕ್ಸ್ ಆಗುತ್ತೆ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನಮಗೆ ಭಯ ರೀ, ನೀವು ಹಿಂಗೆ ಹಾಕ್ತಾ ಇದ್ರೆ ಅಯ್ಯೋ ಉಪ್ಪು ಜಾಸ್ತಿ ಆಗುತ್ತೇನಪ್ಪ ನಾವು ಭಯ ಅಷ್ಟೇ. ಸರ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕ. ಹಾ, ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಚಿಕನ್ ಮಸಾಲ ಅಂದ್ರೆ ನಾವು ಇದಕ್ಕೆ ಇದನ್ನ ಹಾಕೊಂಡ್ಬಿಟ್ರೆ, ಪನ್ನೀರ್ ಹಾಕೊಂಡ್ಬಿಟ್ರೆ ಸೇಮ್ ಅದೇ ಜಾಗದಲ್ಲಿ ಚಿಕನ್ ಹಾಕೊಂಡ್ಬಿಟ್ರೆ ಅದೇ ಅದು ಪನ್ನೀರ್ ಬಟರ್ ಮಸಾಲ ಆಗುತ್ತೆ. ಓಕೆ, ಒಂದು ಫ್ರೈ ಪ್ಯಾನ್ ಕೊಡಿ ಸರ್. ಏನ್ ಮಾಡ್ಕೊಳಕ್ಕೆ? ಇದನ್ನ ಬೇಯಿಸ್ಬೇಕು. ಬೇಯಿಸ್ಬೇಕಾ? ಎಣ್ಣೆ ಹಾಕ್ಲಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಿಕ್ಸ್ ಮಾಡ್ಕೊಂಡಿರೋದು ಚಿಕನ್ ಇದಕ್ಕೆ ಹಾಕ್ತಾ ಇದೀವಿ. ಎಣ್ಣೆ ಕಾಯಿಲೆ ಅಲ್ವಾ? ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ. ಓಕೆ, ಇದು ಒಂದು ಲೆವೆಲ್ಗೆ ಆಯ್ತು. ಫಸ್ಟ್ ಮಿಕ್ಸಿಂಗು ಚಿಕನ್ ತಗೊಂಡಿದೀವಿ. ಇದು ಬೋನ್ಲೆಸ್ ಅಲ್ಲ? ವಿತ್ ಬೋನ್ಲೆಸ್ ಮಾಡ್ಬೋದು. ಎಲ್ಲಾ ಪೌಡರ್ಗಳನ್ನ ಹಾಕೊಂಡಿದೀವಿ. ಪೌಡರ್ಗಳನ್ನ ಹಾಕಿ ಇವಾಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಕರಿತಾ ಇದೀವಿ. ಹೌದು. ಓಕೆ, ಮುಷ್ಲಾಕಣ ಹಾಕಿ ಸರ್. ಓಕೆ, ಈಗ ಬೇಯ್ತಾ ಇರಲಿ. ರುಬ್ಕೊಂತೀನಿ ಸರ್ ಮಸಾಲೆ. ರುಬ್ಕೋಬೇಕಾ? ಎಲ್ಲ ರುಬ್ಕೊಂತಂದಿಲ್ಲ. ಪೇಸ್ಟು ಪೇಸ್ಟ್ ಪೇಸ್ಟ್ ಅಂತ ಕೆಲವುದು ಗೋಡಂಬಿ, ಬರೀ ಗೋಡಂಬಿ ಪೇಸ್ಟ್. ಗಸಗಸೆ ಸ್ವಲ್ಪ ಹಾಕ್ತಿದ್ವಿ. ಓ, ಗಸಗಸೆ ಹಾಕ್ತೀರಾ ಇದಕ್ಕೆ ಸ್ಪೆಷಲ್ ಆಗೋ? ಹೌದು, ಸ್ವಲ್ಪ ಆದ್ರೆ ಸಾಕು. ಓಕೆ ಓಕೆ, ನೋ ಪ್ರಾಬ್ಲಮ್. ಒಂದು 1/4 kg ಚಿಕನ್ಗೆ ಒಂದು 3-4 ಏಲಕ್ಕಿ ಹಾಕ್ಬೇಕು. ಓಕೆ, ಎಲ್ಲ ಲವಂಗನೂ ಅಷ್ಟೇ, ಚಕ್ಕೆನೂ ಅಷ್ಟೇ ಕಡಿಮೆ ಹಾಕೋಬೇಕು, ಜಾಸ್ತಿ ಇರುವ. ಓಕೆ, ಸೊ ಈರುಳ್ಳಿ ರುಬ್ಬಿದ್ದೀವಲ್ಲ ಸರ್, ಅದನ್ನೇ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಇಡೀ ಈರುಳ್ಳಿನ ಹಾಕೋಬೋದು ರುಬ್ಬಕ್ಕೆ ಇದು. ಓಹೋ, ಓಕೆ ಓಕೆ ಓಕೆ. ತೆಂಗಿನಕಾಯಿ ಹಾಕೊಳ್ತಾ ಇಲ್ಲ ಇದಕ್ಕೆ? ಇಲ್ಲ, ತೆಂಗಿನಕಾಯಿ ಇಲ್ಲ. ಆಗಿದೆಯಾ? ಎಲ್ಲ ಪೇಸ್ಟ್ ರೆಡಿ ಆಯ್ತಾ? ಎಲ್ಲ ರೆಡಿ ಇದೆ. ಇದು ಎಷ್ಟೋ ತನಕ ಬೇಯಬೇಕಾಗುತ್ತೆ? ಇದು ಒಂದು 5ರಿಂದ 10 ನಿಮಿಷ ಸರ್, ಅಷ್ಟೇ. 5 ನಿಮಿಷ ಅಷ್ಟೇ. ಡ್ರೈ ಆಯ್ತಲ್ಲ? ಹುಲ್ಕಾಯಿ ಎಲ್ಲ ಮಾಡ್ತೀವಲ್ಲ, ಹೌದು, ಅದರದ್ದು ಸುಟ್ಕೋಬೇಕು. ಈಗ ಸಿಕ್ಕಿತ್ರಿ ಮೆಶ್? ಇದು ಎಲ್ಲ ಕಡೆ ಸಿಗುತ್ತೆ ಸರ್. ಹ್ಯಾಂಡ್ ಗಿಂಡ್ ಸಖತ್ ಜೋರಾಗಿದೆ, ಹೆವಿ ಡ್ಯೂಟಿ ತರ ಇದೆ. 40ರಿಂದ 50 ತಂದೂರಿ ಚಿಕನ್ ಮಾಡಿದಲ್ವಾ ನೀವು? ಮಾಡಿದ್ದು ಅದರಲ್ಲಿ. ವೆರಿ ಗುಡ್. ಇದ್ರ ಮೇಲೆ ಹಾಕ್ತೀರಾ? ಅದ್ರ ಮೇಲೆ ಹಾಕ್ತಾ ಇದ್ವಿ. ಓಹೋ, ಏನೋ ಒಂದು ದಾರಿ ಮಾಡ್ತೀರಾ ನಮಗೆಲ್ಲ ಇವತ್ತು ನೀವು. ಓಹೋ,
ಬಟರ್ ಚಿಕನ್ ಬಟರ್ ಮಸಾಲ ಮಾಡ್ತಾ ಇದೀವಿ ನಾವು. ಹೌದು ಸರ್. ಇದೇನೋ ಬೇರೆ ತರ ಕಾಣ್ತಾ ಇದೆ. ಇಲ್ಲ ಇಲ್ಲ ಸರ್ ಅದೇ ಅದು ಆಗ್ತಾ ಇದೆ ಸ್ವಲ್ಪ ಮೆತ್ತಗೆ ಇಲ್ಲ ಇದು? ಹಾಂ ಸಾಕಷ್ಟು ಎಣ್ಣೆ ಹಾಕಿದ್ದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೆ ಹಾಕಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅದು ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಪೇಸ್ಟ್ ಚಿಲ್ಲಿ ಪೌಡರ್ ಅದಕ್ಕೆ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು. ಓಕೆ. ಅದೇ ಗರಂ ಮಸಾಲ ಪೌಡರ್ ಸ್ವಲ್ಪ ಅಷ್ಟೇ. ಯಾಕಂದ್ರೆ ಎಲ್ಲ ಇದಕ್ಕೆ ಹಾಕಿದ್ದೀವಿ. ಎಲ್ಲ ಹಾಕಿದ್ದೀವಿ. ಎಲ್ಲ ಇದಕ್ಕೆ ಹಾಕಿದ್ದೀವಿ. ಧನಿಯಾ ಪೌಡರ್ ಮತ್ತು ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ. ಆಯ್ತು. ಅರಿಶಿನ ಪೌಡರ್ ಹಾಕಿ. ಟೊಮಾಟೊ ಸಾಸ್ ಸರ್ ಹಾಕಿ ಹಾಕಿ ಹಾಕಿ. ಸ್ವಲ್ಪ ಜಾಸ್ತಿ ಹಾಕಿ ಒಂದು 2ರಿಂದ 3 ಸ್ಪೂನ್. ಓಕೆ. ಕಸ್ತೂರಿ ಮೇಥಿ. ಓಹೋ. ರುಬ್ಬಿರೋ ಟೊಮಾಟೊ ಸಾಸ್ ಸ್ವಲ್ಪ ಆದ್ರೆ ಸಾಕು. ಅದಕ್ಕೆ ಸಾಸ್ ಯೂಸ್ ಮಾಡ್ತಾ ಇದ್ವಿ. ರೀ ಆನಂದ್, ನಮ್ಮ ಅಡುಗೆ ಮನೆ ಡಾಬಾ ಮಾಡ್ಬಿಟ್ರಿ ನೀವು ರೀ. ಎಷ್ಟು ನೀಟಾಗಿತ್ತು ನಮ್ಮ ಅಡುಗೆ ಮನೆ. ಟೇಸ್ಟ್ ಮಾಡ್ಬೇಕಲ್ಲ ಸರ್. ಟೇಸ್ಟ್ ಬೇಕಂದ್ರೆ ನೆದರ್ಲ್ಯಾಂಡ್ ಇಂದ ಒಬ್ರು ಫೋನ್ ಮಾಡಿದ್ರಪ್ಪ ನಿಮ್ಗೆ. ಹೌದು. ಸುಮಾ ಅಂತ ಅವ್ರ ಹೆಸರು. ಅವರು ಆನಿವರ್ಸರಿಗೆ ನೀವು ತೋರಿಸಂತ ಫುಲ್ ತಂದೂರಿ ಚಿಕನ್ ಅನ್ನ ಮಾಡಿ ಅಲ್ಲಿರೋಂತ ಎಲ್ಲಾ ಜನಕ್ಕೂ ಕೊಟ್ರಂತೆ. ಫುಲ್ ತಂದೂರಿ ಚಿಕನ್ ಮಾಡ್ಕೊಟ್ಟೆ. ಎಲ್ಲಾರು ಖುಷಿ ಪಟ್ಟಿದ್ರು. ಕನ್ನಡದವ್ರಲ್ದೆ ಭಾರತೀಯರು ಎಷ್ಟೊಂದು ಬೇರೆ ಬೇರೆಯವ್ರ ಮನೆಗಳೆಲ್ಲ ಇದೆ, ತಮಿಳ್ನಾಡು ಅವ್ರದೆಲ್ಲ. ಎಲ್ಲಾರು ಪ್ರೋಗ್ರಾಮ್ ನೋಡ್ತಾರೆ. ಮುರಳಿ ಆನಂದವರು ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಿದ್ದಾರೆ. ಸುಮಾ ನೆದರ್ಲ್ಯಾಂಡ್ ಇಂದ ಥ್ಯಾಂಕ್ ಯು ಸುಮಾ. ಆಯ್ತಾ ಗ್ರೇವಿ? ಗ್ರೇವಿ ರೆಡಿ ಆಯ್ತು. ಪಕ್ಕ ಡಾಬಾ ಮಾಡಕ್ ಬಿಟ್ರಿ. ಅಷ್ಟೊಂದು ಹೊಗೆ ಆಗಿದೆ. ಹೊಗೆ ತರ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ ಸರ್ ನಮ್ಗೇನು ಅನಿಸ್ತಾ ಅನಿಸ್ತಾ ಇಲ್ವಾ? ಕಟ ಕಟ ಕಲರ್ ಬರಬೇಕು. ಚಿಕನ್ ಫುಲ್ ಎಲ್ಲ ಕಲರ್ ಬರ್ಬೇಕು. ಬ್ಲಾಕ್. ಓಕೆ, ನೀವು ಅದು ಮಾಡಿ. ಈ ಥರ ಮಸಾಲೆ ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಓಕೆ. ಫ್ರೈ ಆದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇಟ್ಕೋಬೋದು. ಇಲ್ಲಾಂದ್ರೆ ಹಸಿ ವಾಸನೆ ಹೊಡಿತಾ ಇರುತ್ತೆ ಅಲ್ವಾ? ಹೌದು. ಅಲ್ಲಪ್ಪ, ಇದ್ಯಾವುದು ತಂದೂರಿ ಚಿಕನ್ ತರ ಮಾಡ್ಕೊಂಡು ಆಮೇಲೆ ಪನ್ನೀರ್ ಹಾಕ್ತೀವಲ್ಲ ಸರ್? ಹಾಲು ಯೂಸ್ ಮಾಡ್ತಾ ಇದೀನಿ ಇದಕ್ಕೆ. ಹಾಲು ಜಾಸ್ತಿ ಯೂಸ್ ಮಾಡ್ಬೇಕು ಇದಕ್ಕೆ ಗ್ರೇವಿ ಬರಕ್ಕೆ. ಗ್ರೇವಿಗೆ ಈ ಸುಟ್ಟಿರೋದೇ ಇದಕ್ಕೆ ಮಜಾ ಅಲ್ಲ? ಹೌದು ಸರ್. ಡೈರೆಕ್ಟ್ ಆಗಿ ಸುಡೋಕ್ಕಾಗಲ್ಲ ಅಂತ ಅದು ಬಾಯ್ಲ್ ಮಾಡ್ಕೊಂಡು ಸುಡೋದು ನಾವು. ಓಕೆ ಓಕೆ ಓಕೆ. ಅವು ಜಲ್ದಿ ಆಗುತ್ತೆ, ಕುಕ್ ಆಗುತ್ತೆ ಜಲ್ದಿ. ಮಸಾಲೆ ಇದು ಗೋಡಂಬಿ ಮತ್ತೆ ಈರುಳ್ಳಿ ಮತ್ತೆ ಚಕ್ಕೆ ಲವಂಗ ಏಲಕ್ಕಿ. ಓಕೆ ಓಕೆ. ಇದು ಹಿಂಗೆ ತಿನ್ಬೋದೇನಪ್ಪ ಇದು? ತಿನ್ಬೋದು ಸರ್. ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಡೈರೆಕ್ಟ್ ಗ್ಯಾಸ್ ಅಲ್ಲಿ ಸುಟ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ಏನಾಗಲ್ಲ. ಉಪ್ಪು ಹಾಕಿರ್ಲಿಲ್ಲ ಗ್ರೇವಿಗೆ. ಹಾಕ್ಬಿಡಿ. ಇದು ಒಳ್ಳೆ ಕಪ್ಪಾಗಿದೆ, ಸಾಕನ್ಸುತ್ತಲ್ಲ ಇದು? ಇನ್ನ ಮಾಡ್ಬೇಕಾ? ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಷ್ಟು ಚೆನ್ನಾಗಿರುತ್ತೆ ಅದು. ಹೌದಾ? ಓಕೆ. ಎಲ್ಲ ಹತ್ರ ಚಿಕನ್ ಏನೇನು ಮಾಡ್ತೀವೋ ಎಲ್ಲ ಮನೇಲಿ ಮಾಡ್ಕೋಬಹುದು. ಹೋಟ್ಲೆ ಬೇಕು ಅಂತೇನಿಲ್ಲ. ಬೇಕಾಗಿಲ್ಲ. ಹೋಟ್ಲುಗಳಲ್ಲಿ ಕಲರ್ ಯೂಸ್ ಮಾಡ್ತಾರೆ, ಹಂಗಾಗಿ ರೆಡ್ ಬರುತ್ತೆ. ನಾವು ಕಲರ್ ಯೂಸ್ ಮಾಡಿಲ್ಲ, ಸ್ವಲ್ಪ ಬ್ರೌನ್ ಆಗಿದೆ. ಹೌದು. ಚೆನ್ನಾಗಿ ಕಪ್ಪಾಗಿದೆ. ಇನ್ನ ಕಪ್ಪಾಗ್ರೆ ಸಾಕಲ್ಲ? ಹಾಕ್ಬಿಡಿ, ಸಾಕು. ಓಹೋ ಓಹೋ ಓಹೋ. ಎಸ್, ತಂದೂರ್ ಚಿಕನ್ ಬಟರ್ ಮಸಾಲ. ಫಸ್ಟು ಚಿಕನ್ನ ತಂದೂರ್ ಮಾಡ್ಕೊಂಡಿದ್ದೀವಿ. ತಂದೂರ್ ಮಾಡಿದ ನಂತರ ಅದನ್ನ ಬಟರ್ ಮಸಾಲ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸಖತ್ತಾಗಿರುತ್ತೆ ಗ್ರೇವಿ. ಇದು ಮಾತ್ರ, ಇದಕ್ಕೆ ಮಾತ್ರ ದಪ್ಪ ರೊಟ್ಟಿ ಇರಬೇಕು. ಓಹೋ, ಎಲ್ಲ ಹಾಕಾಯ್ತಾ? ಎಲ್ಲ ಹಾಕಾಯ್ತು ಸರ್. ಈ ಮೊಟ್ಟೆ ಏನಕ್ಕೆ ಅಂತ ಹೇಳಿಲ್ವಲ್ಲ? ಬೆಣ್ಣೆ ಇದು ಮೊಟ್ಟೆ ಏನಕ್ಕೆ ಹೇಳ್ತೀನಿ. ಇನ್ನ ಇದೆಯಾ ಕೆಲಸ?
ಓಕೆ ಜಾಸ್ತಿ ಬೆಣ್ಣೆ ಹಾಕ್ಬಿಡ್ರಿ ಸಪ್ಪೆ ಆಗ್ಬಿಡುತ್ತೆ. ಆಗಲ್ಲ ಸರ್, ಇದಕ್ಕೆ ಬೆಣ್ಣೆ ಜಾಸ್ತಿ ಇರಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ವಿ, ಹಾಕಿ ಅಷ್ಟೇ. ಆಯ್ತಾ? ಆಯ್ತು ಸರ್, ಏನು ತಿಂತಾರದೇನಾ? ಅಷ್ಟೇ ಸರ್. ಕರೆಕ್ಟು. ನಾನು ಅದಕ್ಕೆ ಹೇಳ್ತಾ ಇಲ್ಲ, ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ನೆಕ್ಸ್ಟು ಬಟರ್ ನಾನ್. ನಾನು ಮಾಡೋದು ತೋರಿಸ್ಬಿಡ್ತೀರಾ? ನಾನು ಮಾಡೋದು. ಅಂದ್ರೆ ನೀನು ತಿನ್ನೋದು ವೇಸ್ಟ್. ಇವಾಗ ಒಂದೇ ಒಂದು ಪೀಸ್ ತಿಂದು ಇಟ್ಕೊಂಡಿರ್ತೀನಿ. ಆಯ್ತು ಸರ್. ಆಮೇಲೆ ಬಟರ್ ನಾನ್ ಕೊಟ್ಟ ಖಾಲಿ ಮಾಡಿ. ಆಯ್ತು, ಹಂಗೆ ಮಾಡಿ. ಒಳ್ಳೆ ತಿಕ್ ಗ್ರೇವಿ ಚೆನ್ನಾಗಿ ಬಂತು ಆನಂದ್. ಹೌದು ಸರ್, ಚೆನ್ನಾಗಿ ಬರುತ್ತೆ ಇದು. ತುಂಬ ಚೆನ್ನಾಗಿರ್ತಿದ್ದು. ಆ ಚಿಕನ್ಲು ಚೆನ್ನಾಗಿ ಮಸಾಲೆ ಹಾಕಿ ಸುಟ್ಟಿರೋದ್ರಿಂದ ಅದು ಮಜಾ ಕೊಡ್ತಾ ಇರುತ್ತೆ. ಸರ್, ಈ ಗ್ರೇವಿನೂ ಮಜಾ ಕೊಡ್ತಾ ಇರುತ್ತೆ. ಅದ್ಭುತವಾಗಿರುತ್ತೆ ಬಿಡಿ. ಮೊಟ್ಟೆ ಏನಕ್ರೆ ಇದು ಟೇಸ್ಟಿಗೆ ಇರುತ್ತೆ, ನೋಡೋಕ್ಕೂ ಒಂಥರ ಕಲರ್ ಡಿಫ್ರೆನ್ಸ್. ಮೊಟ್ಟೆನೇ ತುರಿದು ಬಿಡ್ತೀರಾ? ಹೌದು ಸರ್. ಓ, ಸಿಕ್ಕಾಪಟ್ಟೆ ಇಟ್ಟಿದ್ದೀರಾ ಬಿಡಿ ನೀವು. ಹೊಡೀಲಿ ಸರ್. ಹೊಡೆಯೋಣ, ಅದೊಂದು ದಾರಿ ಇದೆ ತಂದೂರಿ ಬಟರ್ ಚಿಕನ್ ಮಸಾಲ. ಥ್ಯಾಂಕ್ ಯು. ಫಸ್ಟು ಚಿಕನ್ನ ತಂದೂರಿ ಮಾಡಿ ಬಟರ್ ಚಿಕನ್ ಮಾಡಿ ಇದು ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮಾಡುವಂಥ ಕ್ರಮ ತುಂಬ ಅದ್ಭುತವಾಗಿತ್ತು. ಯಾವ ರೀತಿ ಮಾಡಿದ್ರು ನಮ್ಮ ಆನಂದ್ ಅವರು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಬಟರ್ ಚಿಕನ್ ಮಸಾಲ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಅಚ್ಚಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕಡಲೆ ಹಿಟ್ಟು, ಅರಿಶಿನ, ಉಪ್ಪು, ನೀರು ಹಾಕಿ ಚೆನ್ನಾಗಿ ಕಲಸಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಮಿಕ್ಸ್ ಮಾಡಿದ ಚಿಕನ್ ಹಾಕಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದನ್ನು ಗ್ರಿಲ್ ಮೇಲೆ ಹಾಕಿ ಹುರಿಯಿರಿ. ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ, ಗಸಗಸೆ, ಏಲಕ್ಕಿ, ಲವಂಗ, ಚಕ್ಕೆ, ಈರುಳ್ಳಿ ಪೇಸ್ಟ್ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಕಾರದ ಪುಡಿ, ಗರಂ ಮಸಾಲ, ಅರಿಶಿನ, ಟೊಮೆಟೊ ಸಾಸ್, ಕಸೂರಿ ಮೇಥಿ, ಟೊಮೆಟೊ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದಕ್ಕೆ ಹಾಲು, ರುಬ್ಬಿಕೊಂಡ ಮಸಾಲ, ಉಪ್ಪು, ಗ್ರಿಲ್ ಮೇಲೆ ಹುರಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಮೊಟ್ಟೆಯನ್ನು ತುರಿದು ಹಾಕಿದರೆ ಬಟರ್ ಚಿಕನ್ ಮಸಾಲ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಸಖತ್ತಾಗಿದೆ. ಡಾಬಾದಲ್ಲಿ ನಾವು ಯಾವಾಗಲೂ ಒಂದು ಕಾಲದಲ್ಲಿ ತಿಂದಿರೋದು ಹಂಗೆ ಇದೆ ರೀ ದಿನ ರೀ. ಕೂತ ಮೊಟ್ಟೆಗೆ ಹೆಂಗಿದೆ ಸರ್ ಟೇಸ್ಟ್ ಗ್ರೇವಿ ಜೊತೆಗೆ? ಕಳೆದೋಗ್ಬಿಡ್ತಾರೆ ಜನ. ರೊಟ್ಟಿ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಇದು ನೋಡಿದ್ರೆ ಇವತ್ತು ಯಾಕಂದ್ರೆ ನೋಡಿದ ತಕ್ಷಣ ಜನ ಮಲ್ಲಿ ಸಾಯಂಕಾಲ ಮಾಡ್ತಾರೆ. ಹೌದು, ಕಳೆದೋಗ್ಬಿಡ್ತಾರೆ ಜನ. ಏನಾರಲ್ಲಿ ಬಿಡ್ರಿ, ಅದ್ಭುತವಾಗಿದೆಯಪ್ಪ. ಹಂಗೆ ಇಟ್ಕೊಂಡು ಸರ್ ರೊಟ್ಟಿ ಮಾಡ್ಕೊಡ್ತೀನಿ. ಇಲ್ಲೇ ಇಟ್ಟಿರ್ತೀನಿ ರೀ. ಬಟರ್ ನಾನ್ ಮಾಡ್ಕೊಡ್ತೀನಿ. ಯಾರಾದ್ರೂ ಬಂದು ಮುಟ್ಟಿದ್ರೆ ಹೇಳಿ ಬಿಡಿ ಎಲ್ಲರಿಗೂ. ಓಕೆ, ಇವಾಗ ಬನ್ನಿ ರೊಟ್ಟಿ ಮಾಡ್ಕೊಂಡ್ ಬನ್ನಿ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದು ನಿಂಗೆ ಇಟ್ಕೊಂಡಿರ್ಬೇಕು. ಆ ರೊಟ್ಟಿ ಬಂದಾಗ ಇದ್ರ ಮಜಾ ನೋಡಬೇಕು. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯದ ಸುತ್ತು. ಆರೋಗ್ಯದ ಅಡುಗೆನ ತೋರಿಸ್ಬೇಕು. ಆರೋಗ್ಯದ ಬಗ್ಗೆ ಜನರಿಗೆ ಹೆಚ್ಚಿನ ಕಾಳಜಿನ ಕೊಡಬೇಕು, ಮಾಹಿತಿನ ಕೊಡಬೇಕು. ಆರೋಗ್ಯದ ಪದ್ಧತಿ ಜೊತೆಗೆ ಆಹಾರ ಕ್ರಮವನ್ನ ಚೇಂಜ್ ಮಾಡಬೇಕು ಅಂತ ನಮ್ಮ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಬಾರ್ಲಿ ಸೂಪ್ ಅಂತ ತೋರಿಸ್ತೀನಿ. ಬಾರ್ಲಿ 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 ರೌಂಡ್ ರೌಂಡ್ ಗುಂಡ್ ಗುಂಡ್ ಇರುತ್ತಲ್ಲ, ನಾನು ತೋರ್ಸಕ್ಕೆ ಅಂತ ತಂದೇನಿ. ಹೇಳಿ. ಉದ್ದಿನ ಬೇಳೆ ತರ ನೋಡಕ್ಕಿರುತ್ತೆ, ಗೋಧಿ ತರ ಅಂತಾನು ಅನ್ಕೋಬಹುದು, ಆದ್ರೆ ಗೋಧಿ ಅಲ್ಲ. ಗೋಧಿ ಅಲ್ಲ. ಸೊ ಇದು ಬಾರ್ಲಿ ಅಂತ ಬಹಳ ಹಾರ್ಡ್ ಶಲ್, ಬಟ್ ನೆನ್ಸ್ಬೇಕಲ್ಲ. ನೆನೆಸ್ಬೇಕು. ಇದ್ರಲ್ಲಿ ಏನ್ ಮಾಡ್ತೀವಿ ಗುರುಜಿ? ಇದರಲ್ಲಿ ಹೇಗೆ ಸೂಪ್ ಮಾಡೋದು ಅಂತ ಹೇಳ್ಕೊಳ್ಳೋಣ. ಓಕೆ ಗುರುಜಿ. ಬಾರ್ಲಿ ಸೂಪ್ ಬೇಕಾಗುವ ಸಾಮಗ್ರಿಗಳು: ಬಾರ್ಲಿ, ಎಲೆಕೋಸು, ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ, ಕಾಳು ಮೆಣಸಿನ ಪುಡಿ, ಉಪ್ಪು. ಏನ್ ಕೊಡ್ಲಿ ಗುರುಜಿ ನಾನು? ಈಗ ಮೊದಲು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ತರಕಾರಿ ಎಲ್ಲ. ಓಕೆ, ಕಳಿ ಗುರುಜಿ. ಯಾಕಂದ್ರೆ ನಂಗೆ ಫ್ರೈ ಮಾಡ್ತೀನಿ ಅಂದ್ರೆ ನಂಗೆ ಒಂಥರ ಖುಷಿ. ಇಲ್ಲಿ ಹೋಗುತ್ತೆ ಕೈ ಇಸ್ಕೊಂಡು ಎಣ್ಣೆ ಹಾಕ್ಬೋಣ ಅಂತೇಳಿ. ಸೊ ಮೊದಲು ಶುಂಠಿ ಮತ್ತು ಬೆಳ್ಳುಳ್ಳಿ ಕತ್ತರಿಸ್ಕೊಂಡಿರೋಂಥದ್ದನ್ನ ಹೇಳಿ ಫ್ರೈ ಮಾಡ್ಕೊಳ್ಳೋಣ. ಎಸ್, ಶುಂಠಿ ಮತ್ತೆ ಏನೇ ಬೆಳ್ಳುಳ್ಳಿ ಹಾಕ್ಬಿಟ್ರು ಹೇಳಿ ಗುರುಜಿ. ಈ ಬೇಸಿಕ್ ಫ್ರೇಗ್ರೆನ್ಸ್ ನಾವು ಮಿಸ್ ಮಾಡ್ಕೊಂತೀವಿ ನೋಡಿ, ಎಷ್ಟು ಸುವಾಸನೆ ಹೆಂಗೆ. ಹೌದೌದು. ಆ ಬೆಳ್ಳುಳ್ಳಿದು ಮತ್ತೆ ಶುಂಠಿದ್ನ ಅದು ಬೇರೆನೆ ಬಿಡಿ ಅದು. ಸೊ ಇದಕ್ಕೆ
ಕ್ಯಾರೆಟ್ ಹಾಕೋಣ. ಓಕೆ, ಟೊಮೆಟೊ ಒಂದು 2 ನಿಮಿಷ ಬೇಕಾದ್ರೆ ಮಗ್ಗಿಸ್ಕೊಳ್ಳೋಣ. ಏನು ಬೇಕಾದ್ರೆ ಟೊಮೆಟೊನ ಹಾಕ್ಬಿಟ್ರೆ ನಿಮಗೆ ಸ್ವಲ್ಪ ನೀರಿನ ಕಂಟೆಂಟ್ ಇರೋದ್ರಿಂದ ಚೆನ್ನಾಗೇನೆ ಅದು ಫ್ರೈ ಆಗುತ್ತೆ. ಮಾಡೋಣ. ಟೊಮೆಟೊ ಹಾಕ್ಬೋಣ ಅದಕ್ಕೆ. ಹೇಳಿ ಗುರುಜಿ, ಈ ಮಾರ್ನಿಂಗ್ ಬ್ರೇಕ್ಫಾಸ್ಟಿನ ಬಗ್ಗೆ ಒಂದು ಮಾಹಿತಿ ಕೊಡಬೇಕಾಯ್ತು. ಖಂಡಿತ ಕೊರೋನಾ ಬಹಳ ಮುಖ್ಯವಾದದ್ದು. ನಾವು ಬ್ರೇಕ್ಫಾಸ್ಟ್ ಏನೋ ದೊಡ್ಡ ಉಪವಾಸದಿಂದ ಬ್ರೇಕ್ ಮಾಡ್ಕೊಳ್ಳೋ ಅಂತಹ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡೋದು ಬಹಳ ಮುಖ್ಯ. ಹೇಳಿ ಗುರುಜಿ. ಒಂದು 2 ನಿಮಿಷ ಮಾತಾಡೋಣ. ಇದಕ್ಕೆ ಹೇಳಿ ಗುರುಜಿ. ಕೋಸು ಸಣ್ಣ ಕೋಸ್ಕೊಂಡಿರುವಂತಹ ಎಲೆಕೋಸನ್ನು ಹಾಕಿ ಹುರ್ಕೊಳ್ಳೋಣ. ಬೆಳಗಿನ ಜಾವ ಅಲ್ಲ, ಬೆಳಗ್ಗೆ 7ರಿಂದ 9ಕ್ಕೆ ಸ್ಟಮಕ್ ಮೆರಿಡಿಯನ್ ಅಂತ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎನರ್ಜಿ ಫ್ಲೋ ನಮ್ಮಲ್ಲಿ ಬಹಳ ಜಾಸ್ತಿ ಇರುತ್ತೆ. ಓಕೆ, ಹಾಗಾಗಿ ನಾವು ಯಾವಾಗಲೂ ತಿಂಡಿ ತಿನ್ಬೇಕಾದ್ರೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ ಒಳಗೆ ತಿಂಡಿ ತಿನ್ಬಿಟ್ಟಿರ್ಬೇಕು. ಬೆಟರ್ 7-7:30 ಒಳಗೆ ತಿಂಡಿ ತಿನ್ಬಿಡ್ಬೇಕು ಬೆಳಿಗ್ಗೆ. ಆವಾಗ ಹೊಟ್ಟೆಗೆ ಹೆಚ್ಚು ಶಕ್ತಿ ಹರಿದಿರುತ್ತೆ. 9 ಗಂಟೆ ಒಳಗೆಲ್ಲ ಕ್ಲೀನ್ ಆಗಿ ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗೋಗಿರುತ್ತೆ. ಯಾವ ಕಾಯಿಲೆಗಳಿಗೆ ಗೂಡಾಗೋದಿಲ್ಲ ನಮ್ಮ ದೇಹ. ಹಾಗಾಗಿ ಯಾವಾಗಲೂ 7 ಗಂಟೆಯಿಂದ 7:30ಗೆ ತಿಂಡಿ ತಿನ್ಬಿಡ್ಬೇಕು. ಎದ್ದೋಳದಲ್ರಿ ತಿಂಡಿ ತಿನ್ಬೇಕು ಅಂದ್ರೆ ನೀವು 6 ಗಂಟೆಗೆ ಎದ್ದಿರ್ಬೇಕು, ಆಮೇಲೆ ಸ್ನಾನ ಮಾಡ್ಕೊಂಡಿರ್ಬೇಕು, ಆಮೇಲೆ ಟಿಫನ್ ರೆಡಿ ಮಾಡಿರ್ಬೇಕು. ಅಂದ್ರೆ 7:30 ತಿನ್ನಕ್ಕೆ ಸಾಧ್ಯ. ನೀವು 8 ಗಂಟೆಗೆ ಎದ್ದು 7:30 ಹೆಂಗ್ ಟಿಫನ್ ತಿನ್ನಕ್ಕೆ ಸಾಧ್ಯ? ಬಿಡಿ ಗುರುಜಿ, ನೀವು ಹೇಳಿ ಗುರುಜಿ. ಆದರೆ 4-4:15 ಎದ್ದು ಮಧ್ಯ ಭಾಗದ ಬ್ರಾಹ್ಮಿ ಮುಹೂರ್ತ, ಆ ಮುಹೂರ್ತದಲ್ಲೆದ್ದು ಸ್ವಲ್ಪ ಯೋಗ ಪ್ರಾಣಾಯಾಮ ನಮಗೋಸ್ಕರ, ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಮಾಡಿ ನೀರನ್ನು ಕುಡಿದು, ಬೆಚ್ಚಗಿರೋ ನೀರನ್ನು ಒಂದು 2 ಗ್ಲಾಸ್ 3 ಗ್ಲಾಸ್ 4 ಗ್ಲಾಸ್ ಎಷ್ಟಾಗುತ್ತೋ ಅಷ್ಟು ಕುಡಿದು ನಮ್ಮ ಶಕ್ತಿ ಅನುಸಾರ ಕುಡಿದು 7 ಗಂಟೆ ಒಳಗೆ 5 to 7 ಟಾಯ್ಲೆಟ್ಗೆ ಹೋಗಿ, ಲೆಟ್ರಿನ್ಗೆ ಹೋಗಿ ಹೊಟ್ಟೆ ಕ್ಲಿಯರ್ ಮಾಡಿಕೊಂಡು 7 to 9, 7 to 8 ತಿಂಡಿ ತಿಂದಾಗ ನಮ್ಗೆ ಒಳ್ಳೆ ಆರೋಗ್ಯ ಬರುತ್ತೆ. ಇದು ಖಂಡಿತ ಕಷ್ಟ ಅಲ್ಲ, ಆದರೆ ಮನಸ್ಸು ಮಾಡಬೇಕು. ಆಮೇಲೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ಗುರುಜಿ. ನಿದ್ದೆ ಯಾವಾಗ ಬರುತ್ತೆ? ಮತ್ತೆ ರಾತ್ರಿ ಬರುತ್ತೆ. ನೀವು ಒಳ್ಳೆ ಕತೆ. ನಾವು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡಿಬಿಟ್ರೆ 8 ಗಂಟೆ ಟಿಫನ್ ಮಾಡಿದ್ರೆ ತಿರ್ಗಾ ಪಾಶ ಮಾಡಿರ್ತೀವಿ. ರೈಟ್. ಸೊ ಇದಕ್ಕೆ ಇವಾಗ ಚೆನ್ನಾಗಿದು ಬೆಂದಿದೆ, ಇದು ಒಂಥರ ಬಾಡಿದೆ. ಓಕೆ, ಇದಕ್ಕೆ ಮೊದಲೇ ಬೇಯಿಸಿ ತಂದಿರುವಂಥ ಬಾರ್ಲಿ, ಅಂದರೆ ಈ ಬಾರ್ಲಿನ 4 ಗಂಟೆ ನೀರಲ್ಲಿ ನೆನೆಸಿದ್ದೀವಿ. ಓಕೆ, ಆಮೇಲೆ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡಿ ಈ ಥರ ಮೆತ್ತಗಾಗಿರುತ್ತೆ. ಇಂತಹ ಒಂದು ಬಾರ್ಲಿಯನ್ನು ನೆಕ್ಸ್ಟ್ ಹಾಕೋಣ. ಬಾರ್ಲಿಯ ಸೂಪ್ ತುಂಬಾ ತಂಪಂತಾರೆ ಇದು ಗುರುಜಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಹೇಳಿ ಗುರುಜಿ. ಸರಿಯಾಗಿ ತಿಳ್ಕೊಂಡಿರೋರು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು 3 ಗಂಟೆ 4 ಗಂಟೆ ಮಾತಾಡ್ಬೋದು ಬಾರ್ಲಿ ಬಗ್ಗೆ. ಬಾರ್ಲಿ ಮೊದಲು ಬರೀ ಬಾರ್ಲಿನೇ ಜಾಸ್ತಿ ಉಪಯೋಗಿಸ್ತಾ ಇದ್ದಿದ್ದು, ಫ್ರೀಕ್ವೆಂಟ್ ಆಗಿ. ಈಗ ಅದು ಬಾರ್ಲಿ ಅಂದ್ರೆ ಏನದು, ಗೋಧಿನ ಅದೇನು ರವೆನಾ ಅಂತ ಕೇಳೋಂಗ ಆಗಿದೆ. ಸೊ ನೀರು ಹಾಕೋಣ ಸ್ವಲ್ಪ. ಇದಕ್ಕೊಂದು ಅರ್ಧ ಚಮಚ ಉಪ್ಪು ಕೂಡ ಈಗಲೇ ಬೇಕಾದ್ರೆ ಹಾಕ್ಬೋಣ. ಉಪ್ಪು ಮೆಣಸು ಎಲ್ಲ ಹಾಕೋಣ. ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಕರಿ ಮೆಣಸಿನ ಪುಡಿ. ಜನರಲಿ ನಮ್ಮ ಪ್ಯಾಂಕ್ರಿಯಾಸ್ ಅಂತ ಹೊಕ್ಕಳ ಕೆಳಭಾಗದಿಂದ ಹಿಡಿದು ಇಲ್ಲಿ ತನಕ ಒಂದು ಮುಸ್ಕಿನ ಜೋಳದ ರೀತಿ ಒಂದು ಅಂಗಾಂಗ ಇದೆ. ಓಕೆ, ಅದು ಇನ್ಸುಲಿನ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಆ ಇನ್ಸುಲಿನ್ ದೇಹದ ಅಣು ಒಳಗೆ ಹೋಗಿ ಮಸಲ್ಲಿನ ಅಣುಗಳಲ್ಲಿ ಹೋಗಿ ಒಂದು ಬಾಗಿಲಿನ ರೀತಿ ಓಪನ್ ಮಾಡಿ ರಕ್ತದಲ್ಲಿರುವಂತಹ ಶುಗರ್, ಗ್ಲೂಕೋಸ್ ಅದನ್ನು ಹೀರ್ಕೊಂಡು ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡಿ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಕಮ್ಮಿ ಮಾಡೋಕ್ಕೂ ಸಹಾಯಕಾರಿಯಾಗುತ್ತೆ. ನಾನಾ ಕಾರಣಗಳಿಂದ ಇನ್ಸುಲಿನ್ ಪ್ರೊಡಕ್ಷನ್ನೇ ಕಮ್ಮಿ ಆಗಿಬಿಟ್ಟಾಗ ಟೈಪ್ 1 ಡಯಾಬಿಟಿಸ್ ಅಂತ ಕರೀತಾರೆ. ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಆದರೆ ಅದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಶಕ್ತಿಯನ್ನು ನಮ್ಮ ಅಣುಗಳು ಕಳ್ಕೊಂಡಿರುತ್ತೆ. ಇಂತಹ ಟೈಮಲ್ಲಿ ಬಾರ್ಲಿನ ತಗೊಂಡಾಗ ಗ್ಲೈಸಮಿಕ್ ಇಂಡೆಕ್ಸ್ ಅದಕ್ಕೆ ಕಡಿಮೆ ಇರುತ್ತೆ. ಜೊತೆಗೆ ಇನ್ಸುಲಿನ್ ಯುಟಿಲೈಸೇಷನನ್ನು ನಮ್ಮ ದೇಹ ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋಕ್ಕೆ ಏನು ಶಕ್ತಿ ಬೇಕೋ ಆ ಶಕ್ತಿಯನ್ನು ಬಾರ್ಲಿ ಕೊಡುತ್ತೆ. ಹಾಗಾಗಿ ಡಯಾಬಿಟಿಕ್ ಯಾರ್ಯಾರು ಇರ್ತಾರೋ, ಡಯಾಬಿಟಿಸ್ ಇರೋರು ಇದು ಮಾಡ್ಕೊಂಡು ರೆಗ್ಯುಲರ್ ಆಗಿ ಮಾಡೋದು ಬಹಳ ಬಹಳ ಮುಖ್ಯ. ಓಕೆ, ಬಾರ್ಲಿ ಸೂಪು ರೆಡಿ ಆಗಿದೆ ಅನ್ಕೊಂಡು. ಇದು ವೆರಿ ಹೈ ಇನ್ ಫೈಬರ್,
ಓಕೆ. ಅಂಡ್ ತುಂಬ ತುಂಬ ಅನುಕೂಲಗಳು ಈ ಬಾರ್ಲಿ ಒಳಗಿದೆ. ನನ್ನನ್ನು ಕೇಳಿದ್ರೆ ದಿನ ಬೆಳಗ್ಗೆ ತಿಂಡಿಯ ಬದಲು ಇದನ್ನೇ ಸೂಪನ್ನು ಕುಡಿತಾ ಬಂದರೆ ಹೊಟ್ಟೆ ತುಂಬೋ ಅಷ್ಟೇ ಕುಡಿತಾ ಬಂದರೆ ಭಾಳ ಒಳ್ಳೆಯದಾಗತ್ತೆ ಅನ್ನೋ ಭಾವನೆ ನನ್ನ. ಓಕೆ, ಬಾರ್ಲಿಯ ಉಪಯೋಗಗಳು, ಬಾರ್ಲಿಯಿಂದ ಬರ್ತಕ್ಕಂಥದ್ದು ಉಪಯೋಗಗಳೇನಿದೆ, ಅದರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ ಅಂತ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ. ಈಗ ಬಾರ್ಲಿಯ ಸೂಪು ರೆಡಿ ಆಗಿದೆ ಅನ್ಕೊಂಡಿದ್ದೀನಿ ನಾನು. ರೆಡಿ ಟು ಈಟ್. ಬಾರ್ಲಿ ಸೂಪ್ ಒಳ್ಳೆಯ ಆರೋಗ್ಯಕ್ಕೆ, ಬೆಳಗ್ಗೆ ಬೆಳಗ್ಗೆ ತಿನ್ನೋದಕ್ಕೆ. ಓಕೆ, ಗುರುಜಿಯವರು ಒಳ್ಳೆ ಸೂಪ್ ಅಂತ ತೋರಿಸಿದ್ದಾರೆ. ಬಾರ್ಲಿಯ ಸೂಪು ಮತ್ತು ಬಾರ್ಲಿಯ ಉಪಯೋಗಗಳು ನಮ್ಮ ದೇಹಕ್ಕೆ ಏನೇನು ಕೊಡುತ್ತೆ ಅಂತಲೂ ಸಹ ಹೇಳಿದ್ದಾರೆ. ಇಂಥ ಬಾರ್ಲಿ ಸೂಪ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡೋದು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾರ್ಲಿ ಸೂಪ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಶುಂಠಿ, ಬೆಳ್ಳುಳ್ಳಿ, ಕ್ಯಾರೆಟ್, ಟೊಮೆಟೊ, ಎಲೆಕೋಸು ಹಾಕಿ ಹುರಿದು ನೆನೆಸಿ ಬೇಯಿಸಿದ ಬಾರ್ಲಿ, ನೀರು, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸಿ. ಈಗ ಆರೋಗ್ಯಕರ ಬಾರ್ಲಿ ಸೂಪ್ ಕುಡಿಯಲು ರೆಡಿ. ಗುರುಜಿ ಟೇಸ್ಟ್ ಮಾಡ್ಬಿಡೋದಾ? ಗುರುಜಿ ಏನೋ ಒಂಥರ ಇದೆ ಗುರುಜಿ, ಇದು ಏನಾಗಿದೆ? ಸಿಗ್ತಾ ಇಲ್ಲ ಟೇಸ್ಟ್. ಆಹಾ, ಜಾಸ್ತಿ ಟೇಸ್ಟ್ ಆಗ್ಬಿಟ್ಟಿದೆ. ಸ್ವಲ್ಪ ತರಕಾರಿ ಜೊತೆ ತಿಂದಾಗ ಸೇರ್ಕೊಂಡು ತಿನ್ಬೋದು. ತರಕಾರಿನ ಎತ್ಕೊಂಡು ಸೂಪ್ ತಿಂದಾಗ ಬೇರೆ ರುಚಿ ಬರುತ್ತೆ. ಬರೀ ಸೂಪ್ನ ಕುಡಿದಾಗ ಏನು ಅಂತ ಹೇಳಕ್ಕಾಗಲ್ಲ. ತರಕಾರಿ ಜೊತೆ ತಿನ್ಬೋದು, ಚೆನ್ನಾಗಿದೆ. ಬಾರ್ಲಿಯ ಉಪಯೋಗಗಳು ಸಿಕ್ಕಾಪಟ್ಟೆ ಇದೆ. ಯಾಕಂದ್ರೆ 3 ಗಂಟೆಗಳ ಕಾಲ ಅದ್ರ ಬಗ್ಗೆ ಹೇಳ್ಬೋದು ಅಂತ ಗುರುಜಿ ಹೇಳಿದಾಗ ಇದನ್ನ ತಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅದರಲ್ಲಿ 100% ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಸಾಕಷ್ಟು ನಿಮ್ಮ ಕೈ ರುಚಿಗಳು, ಆರೋಗ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ನಮಗೆ ತೋರಿಸಿ. ಖಂಡಿತವಾಗ್ಲೂ ಇದರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಗುರುಜಿ. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ನಮ್ಮನೆ ಕೈ ರುಚಿ ನಿಮ್ಗೆ ತೋರಿಸ್ತೀವಿ, ನಮ್ಮ ಕೈ ರುಚಿ ಒಂದ್ಸರಿ ನೋಡ್ರಿ ರೀ ಅಂತ ಬಂದಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಏನ್ ನಿಮ್ಮ ಹೆಸರು? ಶಾಲಿನಿ. ಶಾಲಿನಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಯಲಹಂಕ ನ್ಯೂಟೌನ್ ಇಂದ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮನೇಲಿ ಹೌಸ್ ವೈಫ್ ಬಿಸ್ನೆಸ್ ಮಾಡ್ತಿದ್ದೀನಿ. ಓಕೆ, ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ? ಅವ್ರು ರಿಯಲ್ ಎಸ್ಟೇಟ್. ಓ, ಯಲಹಂಕದಿಂದ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಕೈಮಾ ಪುಟ್ಟು. ಕೈಮಾ ಪುಟ್ಟುನಾ? ಕೈಮಾದಲ್ಲ? ಹೌದು. ಯಾವ ಊರವ್ರಿ ನೀವು? ಬೆಂಗಳೂರಾ? ಹೌದೌದೌದು. ಕೈಮಾದಲ್ಲಿ ಉಂಡೆ ಕೇಳಿದೀವಿ, ಸಾರ್ ಕೇಳಿದೀವಿ, ಏನ್ರಿ ಪುಟ್ಟು? ಅದೇ ಡಿಫ್ರೆಂಟ್. ಕೈಮಾ ಪುಟ್ಟು ಮಾಡಕ್ಕೆ ಶಾಲಿನಿ ಅವರು ಯಲಹಂಕದಿಂದ ಬಂದಿದ್ದಾರೆ. ಶಾಲಿನಿ ಅವರೇ, ಏನೇನ್ ತಂದಿದ್ದೀರಾ ಮಾಡಕ್ಕೆ? ಕೈಮಾ ಪುಟ್ಟು ಬೇಕಾಗುವ ಸಾಮಗ್ರಿಗಳು: ಕೈಮಾ, ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ ಓಕೆ, ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ಕುಕ್ಕರ್. ಶಾಲಿನಿ, ಎಷ್ಟು ಕೆಜಿ ಇದೆ ಕೈಮಾ? ಇದು 1/4 kg ಇದೆ. 4 kg ಇದೆಯಾ? ಓಕೆ, ಹಾಕಿ. ಎಣ್ಣೆ ಗಿಡ್ಡೆ ಏನ್ ಹಾಕೋದು ಬೇಡವಾ? ಎಂತದು ಇಲ್ಲ. ಹಂಗೆ ಹಾಕದಾ? ಹಾ, ಹೌದು. ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ. ಅಡಿಗೆ ಚೆನ್ನಾಗಿ ಮಾಡ್ತೀರಾ? ಹಾ. ಇದು ಅರಿಶಿನ ಸ್ವಲ್ಪ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಪುಟ್ಟು ಅನ್ನೋದು ಒಂಥರ ಕೇರಳದು ಏನೋ ಬರುತ್ತಲ್ಲ? ಇಲ್ಲ, ಅದಲ್ಲ. ಇದು ಆಂಧ್ರ ಸ್ಟೈಲ್ ಆಕ್ಚುಲಿ. ಇದು ನಮ್ಮಮ್ಮ ಬಂದ್ಬಿಟ್ಟು ಕಡಪದಿಂದ, ಸೊ ಅವ್ರ ಅಮ್ಮನ ಕಾಲದ್ದು ಅಡಿಗೆ. ಸೊ 1.5 ಟೀಸ್ಪೂನ್ ಸಾಕು ಇದಕ್ಕೆ. ಇದು ಇವಾಗ ಜಸ್ಟ್ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಹೇಳಿ, ಆರಾಮಾಗಿ ಹೇಳಿ, ನೋ ಪ್ರಾಬ್ಲಮ್. ಮನೇಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ, ನಥಿಂಗ್ ಟು ವರಿ. ಇದು ಸಾರ್ ತರ ಇರುತ್ತಾ? ಇಲ್ಲ, ಡ್ರೈ. ಇದು ಕಂಪ್ಲೀಟ್ಲಿ ಡ್ರೈ ಐಟಮ್. ಡ್ರೈ ಆಗುತ್ತಾ? ಇದು ಚಪಾತಿ ಜೊತೆ, ದೋಸೆ ಜೊತೆ, ಇಲ್ಲ ಏನಾರ ಗೀ ರೈಸ್ ಚೆನ್ನಾಗಿರುತ್ತೆ. ಬಟ್ ಮೇನ್ಲಿ ಕಾಂಬಿನೇಷನ್ ಇಸ್ ಚಪಾತಿ ಮತ್ತೆ ದೋಸೆ. ಇದು ಜಸ್ಟ್ ಮಿಕ್ಸ್ ಮಾಡಿ, ಉಪ್ಪೆಲ್ಲ ಏನೋ ಹಾಕಂಗಿಲ್ಲ. ಉಪ್ಪು ಹಾಕಿದ್ರೆ ನೀರು ಬಿಟ್ಬಿಡುತ್ತೆ ಜಾಸ್ತಿ. ಸೊ ಉಪ್ಪು ಲಾಸ್ಟ್ ಅಲ್ಲಿ ಹಾಕೋದು. ಇದ್ರಲ್ಲಿ ಆಲ್ರೆಡಿ ನೀರಿರುತ್ತೆ, ಸೊ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಒಂಚೂರು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. 2 ಟೇಬಲ್ ಅಂದ್ರೆ 1 2 3 ಹಾ, ಸಾಕು. ಅಡಿಗೆ ಎಲ್ಲ ಮಾಡ್ತೀರಾ? ಯಾರಿಂದ ಕಲ್ತು ಅಡಿಗೆನ? ಅಮ್ಮಯಿಂದನೇ. ಈ ತರ ಟಿವಿ ಶೋಸ್ ಎಲ್ಲ ನೋಡಿ ಮಾಡೋದು ಇಂಟ್ರೆಸ್ಟ್. ಪಾಪ ಬಾಲಾಜಿ ಅವ್ರ ಮೇಲೆ ಪ್ರಯೋಗನಾ? ಇದನ್ನ ಕ್ಲೋಸ್ ಮಾಡ್ಬಿಡ್ಬೇಕು ಇವಾಗ. ಕೂಗಿಸ್ಬೇಕಾ? ಎಷ್ಟು ಕೂಗಿಸ್ಬೇಕು? 1 2 3 3. ಓಕೆ. ಬಟ್ ನೀರೆಲ್ಲ ಹಾಕದೇ ಇದ್ರೆ ಅದು ಅದ್ರಲ್ಲಿ ಮಟನಲ್ಲೇ ಇರುತ್ತಲ್ಲ ವಾಟರ್ ಎಲ್ಲ, ಸೊ ಅದೇ ಬಿಟ್ಕೊಂಡ್ಬಿಡತ್ತೆ ನೀರು. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಒಂದು 2 ವಿಷಲ್ ಬಂದ್ರೆ ಸಾಕು. ಸಾಕು. ಓಕೆ. ಇನ್ನು ಏನೇನು ಅಡುಗೆ ಮಾಡ್ತೀರಾ ನೀವು?
ವೆಜ್ ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್ ಚೆನ್ನಾಗಿ ಬರುತ್ತೆ, ವೆಜ್ ಚೆನ್ನಾಗಿ ಬರುತ್ತೆ? ನಾನ್ ವೆಜ್ಜೇ ಚೆನ್ನಾಗಿ ಬರೋದು. ವೆಜ್ ಅಂದ್ರೆ ಪನ್ನೀರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಪನ್ನೀರ್ ಮಶ್ರೂಮ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ, ಬೇರೆಲ್ಲ ಏನು ಬರಲ್ಲ. ಸಾದಾ ಎಲ್ಲ ಬರಲ್ಲ ಸರಿಗೆ. ಮನೇಲಿ ಮಗನಿಗೆ ಬೇರೆ ಬ್ರೇಕ್ಫಾಸ್ಟ್ ಮಾಡ್ತೀರಾ ಯೂಶಲಿ ಮನೇಲಿ? ಅವನಿಗೆ ಚಿಕನ್ ಜಾಸ್ತಿ ಇಷ್ಟ, ಸೊ ಕಂಪಲ್ಸರಿ ಚಿಕನ್ ಇರಲೇಬೇಕು. ಚಿಕನ್ ಇದ್ರೇನೆ ಒಳಕ್ ಹೋಗೋದು. ಎಷ್ಟು ವರ್ಷ ಮಗನಿಗೆ? ಅವನಿಗೆ ಇವಾಗ 2 ವರ್ಷ 4 ತಿಂಗಳು. ಹೌದೇನು? ಓಕೆ 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 ಬಂದ್ಬಿಡ್ತಲ್ಲ ಇನ್ನೇನು. ಎಷ್ಟು ವಿಷಲ್ ಬೇಕು? 3 ವಿಷಲ್? 2 ಇಲ್ಲ 3 ಸಾಕು. ಶಾಲಿನಿ ಅವರೇ 2 ವಿಷಲ್ ಕೂಗಾಗಿದೆ, ಸ್ವಲ್ಪ ಕೂಲು ಆಗಿದೆ. ತೆಗೆದು ನೋಡೋಣ. ಹಾ ನೋಡೋಣ. ತೆಗಿರಿ. ನೋಡಿ. ಓಹೋ ಪರವಾಗಿಲ್ಲ, ಅದೆಲ್ಲ ಕಾಣೆ ಆಗ್ಬಿಡ್ತೇನೆ. ಇಲ್ಲ ಇಲ್ಲ, ತಿರ್ಗಾ ಡ್ರೈ ಆಗ್ಬೇಕಾ ಇದು? ಹಾ, ಇದು ಫುಲ್ ವಾಟರ್ ಹೋಗಿ. ಓಕೆ. ಮಲ್ಲಿ ತೆಲುಗು ಮಾತಾಡ್ತೀರಾ? ಹೌದು. ಈ ಪುಟ್ಟು ಅನ್ನೋದು ಯೂಶಲಿ ಮಲಯಾಳಿ ಮಾತಾಡೋರು ಪುಟ್ಟು ಅಂತ ಯೂಸ್ ಮಾಡ್ತಾರೆ. ಇದು ಹೆಂಗ್ ಹೆಸರು ಬಂತ ಅದು ನಮ್ಮ ಅಮ್ಮಮ್ಮನ್ ಕೇಳ್ಬೇಕು ಅವಾಗ. ಇದಾರಾ ನಿಮ್ಮ ಅಜ್ಜಿಯವರು? ಸ್ವಲ್ಪ ಕುಕ್ ಆಗ್ಲಿ, ಇದು ವಾಟರ್ ಎಲ್ಲ ವೆಪರೇಟ್ ಆಗೋಗ್ಬಿಟ್ರೆ. ಓಕೆ. ಮತ್ತೆ ನಿಮ್ಮ ಅಮ್ಮನ ಮನೆ ಇರೋದಲ್ಲಿ? ಯಲಹಂಕನೇ. ಯಜಮಾನ್ರ ಮನೆ ಅತ್ತೆ ಮನೆ? ಓಕೆ. ಓದಿದಲ್ಲ ಯಾವ ಕಾಲೇಜು? ಶೇಷಾದ್ರಿಪುರಂ ಕಾಲೇಜ್. ಅದು ಯಲಹಂಕದ? ಯಲಹಂಕ. ಹೌದು ಹೌದು. ಇದು ಫುಲ್ ನೀರು ಒಟ್ಟೋಗ್ಬೇಕು? ಫುಲ್ ಒಟ್ಟೋಗಿ ಡ್ರೈ ಆಗ್ಬಿಡ್ಬೇಕು ಇದು ಕಂಪ್ಲೀಟ್ಲಿ. ಸ್ವಲ್ಪ ಅಷ್ಟೇ, ಒಂದು 2-3 ಮಿನಿಟ್ಸ್. ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀರಾ? ನಾನಾ ಟಿವಿ ನೋಡ್ತೀನಿ, ಆಮೇಲೆ ನನ್ನ ಬಿಸ್ನೆಸ್ ಇರುತ್ತಲ್ಲ, ಸೊ ಅದೇ ಸರಿ ಹೋಗುತ್ತೆ. ಮಗ ಮನೇಲೆ ಬಿಸ್ನೆಸ್? ಶಾಪಿಂಗ್? ಇಲ್ಲ ಇಲ್ಲ, ಮನೇಲೆ. ಆನ್ಲೈನ್ ಎಲ್ಲ. ಆನ್ಲೈನ್ ಬಿಸ್ನೆಸ್? ವೆರಿ ಗುಡ್. ಅದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ? ಗೋಯಿಂಗ್ ವೆಲ್? ಯಾ. ಆಯ್ತಲ್ಲ, ಡ್ರೈ ಆಯ್ತಲ್ಲ? ಓಕೆ. ನೀರೆಲ್ಲ ಪೂರ್ತಿ ಇಮ್ರೋಗಿದೆ, ಈಗ ಓನ್ಲಿ ಕೈಮಾ ಮಾತ್ರ ಇದೆ. ಹೌದು ಹೌದು. ಯಾರಿಂದ ಜಾಸ್ತಿ ಅಡಿಗೆ ಕಲ್ತಿದ್ದು? ಅಮ್ಮನಿಂದನಾ ಅತ್ತೆಯಿಂದ? ನಿಜ ಹೇಳ್ಬೇಕಾದ್ರೆ ಟಿವಿ ಶೋಸ್ ಎಲ್ಲ. ಕರೆಕ್ಟ್. ಅವ್ರು ಹೇಳ್ಕೊಟ್ಟಿದ್ದು ನಮ್ಗೆ ಇಷ್ಟ ಆಗಲ್ಲ, ಅದ್ರ ಬದಲು ಯಾವ್ಯಾವ್ದು ಇಷ್ಟ ಆಗುತ್ತೆ ಅದು ಬರ್ಕೊಂಡು ನಾವು ಮಾಡ್ಕೊಳ್ಳೋದು ಅಂತ ಕಾಣುತ್ತೆ. ಓಕೆ, ಇದು ಇವಾಗ ಆಯ್ತು. ವಾಟರ್ ಎಲ್ಲ ವೆಪರೇಟ್ ಆಗೋಗ್ಬಿಟ್ಟಿದೆ, ಸೊ ಗ್ಯಾಸ್ ಆಫ್ ಮಾಡ್ಬಿಡೋಣ. ಗ್ಯಾಸ್ ಆಫ್ ಮಾಡೋಣ. ಒಂದು ಬಾಲ್ ಬೇಕು. ತಗೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಒಗ್ಗರಣೆ ಡಬ್ಬಿ, ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ರಿ ಬೇಲ್ಪುರಿ ತರ ತಿರ್ಸೋ ತರ ಕಾಣ್ತಾ ಇದೀರಾ ನೀವು? ಇದಾಯ್ತಾ? ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು. 100% ಬಿಡ್ರಿ, ಬೇಲ್ಪುರಿನೇ ಇದು ಮಾಡ್ರಿ. ಅಂದ್ರೆ ನಾವು ಬೇಯಿಸ್ಬೇಕಂದ್ರೆ ಉಪ್ಪು ಹಾಕಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಹಾಕಿಲ್ಲ. ಅದು ನೀರ್ ಬಿಟ್ಕೊಂಡ್ಬಿಡುತ್ತೆ ಜಾಸ್ತಿ ಅಂತ ಹಾಕ್ಲಿಲ್ಲ, ಇವಾಗ ಹಾಕ್ತಾ ಇರೋದು. ಓಕೆ. ಕೈಮಾ ಪುಟ್ಟನ್ನ ತೋರಿಸ್ಕೊಡ್ತಾ ಇದಾರೆ. ಶಾಲಿನಿ ಅವರು ಯಲಹಂಕದಿಂದ ಬಂದಿದ್ದಾರೆ. ಅವ್ರ ಅಜ್ಜಿ ಕಾಲದಂತೆ, ಅವ್ರ ಅಜ್ಜಿ ಹಿಂಗೆ ಮಾಡ್ತಿದ್ರಂತೆ. ಓಕೆ, ನೋ ಪ್ರಾಬ್ಲಮ್. ಇದು ಬೆಳ್ಳುಳ್ಳಿ, ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಜಾಸ್ತಿನೇ ಹಾಕ್ಬೇಕು, ಸೊ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಸೊ ಅದಕ್ಕೆ ಇದು ಖಾರದ ಪುಡಿ. ಇದು ಎಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದು ಮತ್ತೆ ಗರಂ ಮಸಾಲ ಕೂಡ ಇರುತ್ತೆ, ಸೊ ನೋಡ್ಕೊಂಡು ಹಾಕೋಬೇಕು. ಇದು ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಆನಿಯನ್ ಅಷ್ಟೇ, ಅದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದು ಫೈನ್ಲಿ ಚಾಪ್ಡ್ ಆನಿಯನ್ಸ್. ಒಂದು 1/4 kg ಒಂದು 2 ಆನಿಯನ್ಸ್ ಹಾಕಲ್ಲ? ಹಾ. ಇದು ಕೊತ್ತಂಬರಿ. ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಲ್ಪುರಿ ತರ? ಹಾ. ಹಂಗೆ ಕೊಟ್ಬಿಟ್ಟಿರಾ? ತಿರ್ಗೇನೋ ಫ್ರೈ ಮಾಡ್ತೀರಿ? ಇದನ್ನ ಹಿಂಗೂ ಟೇಸ್ಟ್ ಮಾಡ್ಬೋದಾ? ಏನೇನೋ ಮಾಡ್ತೀರಾ ನೀವು? ನೀವು ಮಾಡ್ದಲ್ಲ ಅನ್ಕೊಂಡೆ ಬೇಲ್ಪುರಿ ಮಾಡಿ ಕೈ ಕೊಡ್ತೀರಾ ನೀವು? ಈ ಎಣ್ಣೆ ಗಿಣ್ಣೆ ಫ್ರೈ ಮಾಡಿದ್ರಿ ಚೆನ್ನಾಗಿರುತ್ತೆ. ಹಿಂಗೂ ತಿನ್ಬೋದಾ? ಇದು ಅದು ತಿನ್ಬೋದು, ಏಕೆಂದ್ರೆ ಕುಕ್ ಆಗ್ಬಿಟ್ಟಿದೆಯಲ್ಲ ಕೈಮಾ, ಸೊ ನೋ ಪ್ರಾಬ್ಲಮ್. ಇದು ಒಂದ್ಸಲಿ ಕೈಯಲ್ಲಿ ಮಾಡಿ 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 ಕೈ ತೊಳ್ಕೊಂಡಿದ್ರೆ ಸಾಕು. ಯಾ ಕೈ ತೊಳ್ದು ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಇದಷ್ಟೇ. ನೀವು ಮನೇಲಿ ಹೆಂಗ್ ಮಾಡ್ತೀರಾ ಶಾಲಿನಿ, ಅದೇ ತರನೇ ಮಾಡಿ, ನೋ ಪ್ರಾಬ್ಲಮ್. ಇವಾಗ ಕೋಸಂಬರಿ ತರ ಆಯ್ತಲ್ಲ? ಫಸ್ಟ್ ಬೇಲ್ಪುರಿ ಯಾವ ತರ, ಈಗ ಕೋಸಂಬರಿ ಯಾವ ತರ. ಯಾರಿಗಿಷ್ಟ ನೀವು ಮಾಡೋ ಅಡುಗೆ ನಿಮ್ಮಲ್ಲಿ? ನಮ್ಮ ಯಜಮಾನ್ರೆ ತುಂಬಾ ಹೊಗಳ್ತಾರೆ. ಹೌದಾ? ಬಾಲಾಜಿ ಅವರ? ಹೌದು ಹೌದು. ಓಕೆ. ಬಾಲಾಜಿ ಅವರೇ ಪರವಾಗಿಲ್ಲ ಅಡುಗೆ ಮಾಡ್ತಾರೇನ್ರಿ ಇವರು? ತಿನ್ಬೋದಾ? ರುಚಿಯಾಗಿರುತ್ತಾ? ಆಮೇಲೆ ಹೇಳ್ತೀರಾ?
ಓಕೆ 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 ಇದಾಯ್ತು. ಓಕೆ ಏನ್ ಮಾಡ್ಬೇಕು ನೆಕ್ಸ್ಟ್? ಪ್ಯಾನ್ ಆಕ್ಚುಲಿ ಹಾ ಗ್ಯಾಸ್ ಆನ್ ಮಾಡಿ. ಇದು ಸಾಕಾಗ್ಬೋದಾ? ಹಾ ಹಾ ಸಾಕು. ಇದಕ್ಕೆ ಆಯಿಲ್ ಹಾಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 3 ಸ್ಪೂನ್ ಹಾಕೊಂಡ್ರೆ ಹಾ ಸಾಕಲ್ಲ? 3 ಸ್ಪೂನ್. ಬಾಣ್ಲೆ ಇಟ್ಟಾಗಿದೆ, 4 ಸ್ಪೂನ್ ಎಣ್ಣೆ ಹಾಕಾಗಿದೆ, ಎಣ್ಣೆ ಕಾದಿದೆ. ಇವಾಗ ಇದನ್ನ ಇದ್ರಲ್ಲಿ ಹಾಕ್ಬೇಕು. ಓಹೋ ಓಹೋ ಫ್ರೈ ಮಾಡ್ಬೇಕಾ? ಹಾ ಇವಾಗ ಇದನ್ನ ಫ್ರೈ ಮಾಡಬೇಕು. ಬಟ್ ಬಿಟ್ಬಿಡ್ಬಾರ್ದು, ಬಿಟ್ರೆ ಇದು ಕಚ್ಕೊಂಡ್ಬಿಡುತ್ತೆ. ಹೌದು. ಬಟ್ ಇದಕ್ಕೆ ಎಣ್ಣೆನೂ ಜಾಸ್ತಿ ಯೂಸ್ ಇಲ್ಲ ಮಾಡಾಗಿಲ್ಲ. ಎಣ್ಣೆ ಇಲ್ಲ. ಬೇಗ ಆಗುತ್ತಲ್ಲ ಇದು? ಹಾ ಬೇಗ ಆಗುತ್ತೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಫ್ ಅನ್ ಅವರ್ ಅಷ್ಟೇ. ಒಂದ್ಸರಿ ಕೂಗಿಸ್ಕೊಂಡ ಮುಗೀತು. ಮುಗಿಸ್ಕೋಬಹುದು. ಬೇಕಾದ್ರೆ ಇಲ್ಲ ಹಂಗೆ ತಿನ್ಕೋಬಹುದಾ? ಚೆನ್ನಾಗಿರಲ್ಲ ಅದು? ಅಂದ್ರೆ ಸುಮ್ನೆ ಟೇಸ್ಟಿಂಗ್ ಮಾಡ್ಬೋದು ಅಷ್ಟೇ. ಕೈಮಾ ಪುಟ್ಟುನ ಇದಕ್ಕೆ ಹೆಸರು? ಹಾ ಕೈಮಾ ಪುಟ್ಟು. ಇದೇನಾರ ಹಿಡಿತಾ ಇದೆ ಅಂದ್ರೆ ಸ್ವಲ್ಪ ಬೇಕಾದ್ರೆ ಆಯಿಲ್ ಹಾಕೋಬಹುದು ಆಮೇಲೆ. ಓಕೆ ಫುಲ್ಲು ಡ್ರೈ ಮಾಡ್ಬಿಡ್ತೀರಾ ಇದನ್ನ? ಹಾ ಎಗ್ ಬುರ್ಜಿ ತರ ಕಾಣ್ತದಲ್ಲ? ಹಾ ಬಟ್ ತಿನ್ನೋದು ಸಖತ್ ಡಿಫ್ರೆಂಟ್ ಅನ್ಸುತ್ತೆ ಇದು. ಓಕೆ ಸುಮ್ಮನೆ 2-3 ನಿಮಿಷ ಇದ್ರೆ ಸಾಕು. ಅದು ಫುಲ್ ಬೇಯಕ್ಕೆ ಅದ್ರ ಜೊತೆ ಹೊಂದ್ಕೊಳಕ್ಕಷ್ಟೇ, ಇನ್ನೇನಿಲ್ಲ. ಓಕೆ ಓಕೆ ಶಾಲಿನಿ ರೆಡಿ ಆಗಿರ್ಬೋದಾ? ಹಾ ಆಗಿದೆ. ಹಾ ನೋಡೋಣ. ಪ್ಲೇಟ್ ಇದ್ದ ತಕ್ಷಣ ಒಂಥರ ಗಮ್ ಅಂತ ಬರ್ತಾ ಇದೆಯಲ್ಲ, ಅದು ಬಂದ್ರೆ ಇಟ್ ಇಸ್ ಆಲ್ ಡನ್ ಅಂತ ಹೇಳ್ಬಿಟ್ಟು ಆಗಿದೆ ಅಂತ. ಆಫ್ ಮಾಡೋಣ? ಹಾ ಆಫ್ ಮಾಡ್ಬಿಡಿ. ಜಸ್ಟ್ ಗಾರ್ನಿಶ್ಗೆ ಹಾಕಿ. ಸಾಕ್ರಿ, ಗಿಡ ಬೆಳೆಸ್ಬಿಡ್ರಿ ಜಾಸ್ತಿ. ಓಕೆ ಮಾಡಿರೋದು ಕಾಣಲ್ಲಪ್ಪ, ಅದೇನೋ ಒಂದು ಅಭ್ಯಾಸ. ಹಿಂಗ್ ತೆಗೆದ ತಕ್ಷಣ ಹಿಂಗ್ ಹಾಕದ ಮೇಲ್ಗಡೆ ಅದು ಚೆನ್ನಾಗಿರುತ್ತೆ ಅಂತ ನೀವು ಮಾಡಿರೋದು ನಮಗೆ ಮರ್ತೋಗ್ಬಿಡುತ್ತೆ. ಓಕೆ ಓಕೆ ದಿಸ್ ಇಸ್ ಕೈಮಾ ಪುಟ್ಟು ರೆಡಿ ಟು ಈಟ್. ನಿಮ್ಮ ಅಜ್ಜಿಯವ್ರದ್ದು? ಹಾ ನಮ್ಮ ಅಮ್ಮೆಯಿಂದ ಕಲ್ತಿದ್ದಲ್ವಾ. ಓಕೆ ಏನ್ ನಿಮ್ ತಾಯಿ ಹೆಸರು ಹೇಳಿಲ್ಲ? ಅನುಸಿಯಾ ನಾಯ್ಡು. ಅನುಸಿಯಾ ನಾಯ್ಡು ಅವರೇ, ಮಗಳನ್ನ ಕಳ್ಸಿಕೊಟ್ಟಿದ್ದೀರಾ. ಏನೋ ಕೈಮಾ ಪುಟ್ಟು ಅಂತ ಬೇರೆ ನಮ್ ಕೈಲಿ ಕೊಟ್ಟಿದ್ದಾರೆ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ, ಚೆನ್ನಾಗಿರುತ್ತಾ? ಗ್ಯಾರಂಟಿನಾ ನೀವು? ಓಕೆ ಅನುಸಿಯಾ ನಾಯ್ಡು ಅವರ ಮಗಳು ಶಾಲಿನಿ ಅವರು, ಬಾಲಾಜಿ ಅವರ ಧರ್ಮ ಪತ್ನಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರತಕ್ಕಂತ ಕೈಮಾ ಪುಟ್ಟುವನ್ನ ಮಾಡಿ ತೋರಿಸಿದ್ದಾರೆ. ಕೈಮಾ ಪುಟ್ಟು ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕೈಮಾ ಪುಟ್ಟು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಕೈಮಾ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ 2 ರಿಂದ 3 ವಿಷಲ್ ಕೂಗಿಸಿ. ನಂತರ ಕೈಮಾವನ್ನು ಒಂದು ಬೌಲ್ಗೆ ಹಾಕಿ ಉಪ್ಪು, ಬೆಳ್ಳುಳ್ಳಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮಿಕ್ಸ್ ಮಾಡಿದ ಕೈಮಾ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಕೈಮಾ ಪುಟ್ಟು ರೆಡಿ ಟು ಈಟ್. ಟೇಸ್ಟ್ ಮಾಡ್ಬೋದಾ? ಹೆಂಗ್ ತಿನ್ನೋದಿದ್ದೀನಾ? ಚಪಾತಿ ತಿನ್ನಿದ್ದೀರಾ? ಚಪಾತಿ ದೋಸೆ ತಿನ್ನಿದ್ದೀರಾ? ಇಲ್ಲ ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ಹಿಂಗೆ ಅವಾಗ್ಲಿಂದ ಚಪಾತಿ ಬೇಕೇ ಬೇಕು ಅಂದ್ರೆ ಓಹೋ. ಏನ್ ಕಡಿಮೆ ಏನ್ ಜಾಸ್ತಿ? ಏನ್ ಕಡಿಮೆ ಏನ್ ಜಾಸ್ತಿ ಅಂತ ಕೇಳ್ತಾ ಇದ್ದೀರಾ? ಎಗ್ ಬುರ್ಜಿ ತರನೇ ಇದೆ, ಆದ್ರೆ ಎಗ್ ಬುರ್ಜಿ ಇಲ್ಲ. ಕೈಮಾ ತರನೇ ಇದೆ, ಆದ್ರೆ ಕೈಮಾ ತರನೂ ಇಲ್ಲ. ಇದು ಒಂಥರ ಚೆನ್ನಾಗಿದೆ, ಸಖತ್ತಾಗಿದೆ. ನಿಮ್ಮ ಅನುಸಿಯಾ ನಾಯ್ಡು ಅವ್ರಿಗೆ ಬಿಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಬಾಲಾಜಿ ಅವರು ಥ್ಯಾಂಕ್ಸ್ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಪಾಪ. ಥ್ಯಾಂಕ್ ಯು ಶಾಲಿನಿ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮತ್ತು ಇವತ್ತಿನ ಕಾರ್ಯಕ್ರಮದ ಕಡೆಯ ಸುತ್ತು ಮತ್ತೆ ಚೆಫ್ ಆನಂದ್ ಅವರು ಬರ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಅವಾಗಿಂದ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ. 1 ಗಂಟೆಗೆ ಬಂದು ಒಳ್ಳೆ ಗ್ರೇವಿ ಮಾಡ್ಕೊಟ್ಟು ಹೋಗಿದ್ದಾರೆ. ಸರ್ ಮತ್ತೆ 2 ಗಂಟೆಗೆ ಬರ್ತೀನಿ, ಒಳ್ಳೆ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಕಾಯ್ತಾ ಇದ್ದೀನಿ ಅವಾಗಿಂದ. ನಮಸ್ಕಾರ ಅನಂತ್. ನಮಸ್ಕಾರ ಸರ್. ತಣ್ಣಗಾಗೋಯ್ತು, ಮತ್ತೆ ಬಿಸಿ ಮಾಡ್ಕೊಡ್ತೀನಿ. ಬೇಡ, ಫಸ್ಟ್ ರೊಟ್ಟಿ ಮಾಡಿ. ರೊಟ್ಟಿ ಮಾಡ್ಕೊಡ್ತೀನಿ. ಏನ್ ರೊಟ್ಟಿ ಮಾಡ್ತಾ ಇದ್ದೀವಿ ನೀವು? ಇದು ಬಟರ್ ನಾನ್ ಮಾಡ್ತಾ ಇದ್ದೀರಾ? ನಾನ್. ಓಹೋ, ಔಟ್ಸ್ಟ್ಯಾಂಡಿಂಗ್. ಮಾಡಿ. ಬಟರ್ ನಾನ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಸಕ್ಕರೆ, ಹಾಲು, ಉಪ್ಪು. ಸರ್ ಒಂದು ಬೌಲ್ ಕೊಡ್ತೀರಾ? ಕೊಟ್ಟೆ ತೊಳಿ. ಮೈದಾ ಹಿಟ್ಟು, ಹಾ,
ಸ್ವಲ್ಪ ಹಾಕೊಂತೀವಿ. ಓಕೆ, ಸೇಮ್ ಮೈದಾ ಹಿಟ್ಟು, ಶುಗರು, ಸ್ವಲ್ಪ ಸಕ್ಕರೆ, ಸುಮ್ಮನೆ ಸ್ವಲ್ಪ ಅಷ್ಟೇ. ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗುತ್ತೆ ಫುಲ್ಲು. ಆಯಿತು. ಸ್ವಲ್ಪ ಬೇಕಿಂಗ್ ಪೌಡ್ರ್, ಇದು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಓಕೆ, ಜಾಸ್ತಿ ಹಾಕಿದ್ರೆ ನಿಮಗೆ ದೊಡ್ಡದಾಗಿ ಬಂದ್ಬಿಡುತ್ತೆ, ಇಷ್ಟು ದಪ್ಪ ಬರುತ್ತೆ. ಉಬ್ಬುತ್ತೆ ಹಂಗೆ. ಹಾಂ, ಸ್ವಲ್ಪ ಸಾಲ್ಟ್. ಓಕೆ, ಇದಕ್ಕೆಲ್ಲ ಸ್ವಲ್ಪ ಹಾಲು. ಹೌದು, ಕಲ್ಸಕ್ಕೆ ಸರ್. ಹಾಂ, ಕಲಸಿ 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 ಕಲಸಿ, ನೀವು ಕಲಿಸ್ತಾರಿ, ಮಾತೇ ಇಲ್ಲ, ಕಲಿಸ್ತಾರಿ. ಅಂದ್ರೆ ಆನಂದ್, ಒಂದ್ ವಿಷಯ, ಕಲಿಸ್ಬಿಟ್ಟು 20 ನಿಮಿಷ ಇಟ್ಟರೆ ರೋಟಿ ಚೆನ್ನಾಗಿ ಬರುತ್ತೆ. ಇವಾಗ ನೀವು ಎಂಚಲ್ ಮಾಡ್ತೀರಾ, ಏನ್ರಲ್ಲಿ ಮಾಡ್ತೀರಾ? ಇದು ಹೆಂಚು ಮತ್ತು ಮೆಶ್ಶು ಸೇಮು. ರೊಟ್ಟಿ ಟೈಪ್ ಹೆಂಗೆ ಕಲಿಸ್ತೀವಿ ಅದೇ ರೀತಿ. ಓಕೆ, ರೆಡಿ ಆಯ್ತಾ ಆನಂದ್? ರೆಡಿ ಆಗಿದೆ ಸರ್. ಹಿಟ್ಟು ಕಲಸಿ ಆಗಿದೆ. ಎಷ್ಟು ದಪ್ಪ ಬೇಕು ಅಷ್ಟು ತಗೋಬೋದು. ಹಾಂ, ಮಾಡಿ 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 ಮಾಡಿ. ಬಟರ್ ನಾನ್ ಅಲ್ಲ? ಹೌದು ಸರ್. ಬಟರ್ ನಾನ್ಗೆ ಬಟರ್ ತಂದು ಇಟ್ಕೊಂಡ್ಬಿಡಿದೀರ ಅಷ್ಟಪ್ಪ? ಬಂತು ಉದ್ದುದಕ್ಕೆ. ಓಕೆ ಓಕೆ, ಎಷ್ಟೇ ಸಾಕತ್ತಾಗಿದೆ. ಕಾಯ್ದಿದೆ ಸರ್ ಇದು. ಹ್ಞೂ, ಹಾಕಿ, ಧೈರ್ಯವಾಗಿ ಹಾಕಿ. ಎಣ್ಣೆ ಹಾಕ್ಬೇಕಾ? ಇಲ್ಲ, ಸ್ವಲ್ಪ ಹಂಚಿಗೆ ಸ್ವಲ್ಪ ಇದು ಮಾಡಬೇಕು, ಉಜ್ಜಿ ಇರಬೇಕಷ್ಟೇ. ಎಣ್ಣೆನಾ? ಎಣ್ಣೆ ಗಿಣ್ಣೆ ಏನಿಲ್ಲ ಇದಕ್ಕೆ. ಏನು ಬೇಡವಾ? ಆಮೇಲೆ ನೀವು ಬಟ್ರ್ ಹಾಕೊಡೋದಾ? ಹೌದು. ಓಹೋ ಹೋ ಹೋ, ಅಂದರೆ ಇಲ್ಲಿ 2 ಕೊಡ್ತೀರಾ, ಒಂದೇನಾ ಇದು ಸರ್? ಅಂದರೆ ಒಂದೇ ತಾನೇ? ಒಂದೇ. ಓಕೆ 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 ಓಕೆ. ಓಹೋ ಹೋ, ಸಖತ್ತಾಗಿ ಬರ್ತಾ ಇದೆ ಅಲ್ಲ? ವೆರಿ ಗುಡ್. ಮನೆಯಲ್ಲಿ ಹೆಂಗಪ್ಪ ಮಾಡೋದಂತ ಯೋಚನೆ ಮಾಡ್ತಾರೆ. ಏನು ಮಾಡ್ಕೋಬೋದು ಇವೆಲ್ಲ, ನೀವು ಬಂದ್ಮೇಲೆ ಇನ್ನೇನು ಅವ್ರ ಕಷ್ಟ. ಫಡಾಫಡದ ಮಾಡ್ಕೋಬೋದು. ಎಲ್ಲಿಂದ ಫೋನ್ ಮಾಡ್ತಾ ಇದ್ದಾರೆ? ಹಂಗೆ ಕಾಣಿಸ್ತಾ ಇದೆ ಸರ್. ಸೇಮ್ ಹಂಗೆ ಕಾಣಿಸ್ತಿದೆ. ಬೆಣ್ಣೆ ಹಾಕಿದ್ಮೇಲೆ ಮುಗಿದೋಯ್ತು ಕತೆ ಅದ್ರ ದಿನ. ಅಷ್ಟೇ ನಾವು ಇದು ಇದೆ, ಬೇಕಾದಷ್ಟು ಇದೆ. ಇವಾಗಿರೋದೇ ಮಜಾ. ಹೌದು. ಹಾಂ, ನೋಡಿ ಲುಕ್ ಹೆಂಗಾಗೋಯ್ತು. ವೆರಿ ಗುಡ್. ನಾವು ಕೈಯಲ್ಲೇ ಮಾಡ್ತೀವಿ, ಇದು ತಗೋಬೋದು. ಇದನ್ನ ಹಾಕೊಂಡು ತಕೊಂಡ್ರೆ ಆಯ್ತು ಅಷ್ಟೇ. ಓಹೋ ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರೆಡಿ ಆಗಿದೆ ಸರ್. ರೆಡಿ ಆಗಿದೆ. ನನ್ನ ಮೊದಲ ಸಾಕು. ಹಾಂ, ಸಾಕು 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 ಸಾಕು, ಒಂದೇ ಒಂದು ಸಾಕು. ಓಹೋ, ಇದಕ್ಕೆ ಬೆಣ್ಣೆ ಹಚ್ತಾ ಇದ್ದೀನಿ ಸರ್. ಬೆಣ್ಣೆ ಹಚ್ಚೋದೇ ಒಂದು ವಿಧಾನನಾ? ಹೌದು ಸರ್. ಓಹೋ ಹೋ ಹೋ, ಮುಗಿದೋಯ್ತು ಕತೆ. ವೆರಿ ಗುಡ್. ಅವ್ರು ಬ್ರಷ್ ಇಟ್ಕೊಂಡ್ಬಿಟ್ಟಿರ್ತಾರ್ರಿ. ಹೌದು ಸರ್. ಬ್ರಷಲ್ಲಿ ಹೊಡೆದು ಕೊಡ್ತಾ ಇರ್ತಾರೆ ನಮಗೆ. ವೆರಿ ಗುಡ್ ಸರ್. ಬಟರ್ ನಾನ್ ರೆಡಿ ಇದೆ. ನಮ್ಮ ಮನೇಲಿ ಮಾಡಿದ್ದು. ನಿಮ್ಮ ಮನೇಲಿ ಮಾಡಿದ್ದು ಅಂದರೆ ಎಲ್ಲಾರ ಮನೇಲೂ ಇವತ್ತು ಸಾಯಂಕಾಲ ಇದೇನೇ ರೀ. ಬಟರ್ ನಾನ್ ಮಾಡಬೇಕು ಅಂದರೆ ಅದಕ್ಕೆ ಓನ್ ಬೇಕು, ಅವನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕತೆಗಳೆಲ್ಲ ಹೇಳ್ಬಿಡಿ. ಇನ್ಮೇಲೆ ಸಖತ್ತಾಗಿ ಮಕ್ಕಳಿಗೆ ಮಲಿಯೋರಿಗೆಲ್ಲ ಮಾಡಿ ಕೊಡಿ. ಆನಂದ್ ಅವರು ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಕೋಬಹುದು. ಯಾವ ರೀತಿ ಇವ್ರು ಮಾಡೋದು ಅಂತ ಇನ್ನೊಂದೇ ಒಂದು ಸರಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಬಟರ್ ನಾನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಸಕ್ಕರೆ, ಬೇಕಿಂಗ್ ಪೌಡರ್, ಉಪ್ಪು, ಹಾಲು ಹಾಕಿ ಚೆನ್ನಾಗಿ ಕಲಸಿ 20 ನಿಮಿಷ ನೆನೆಯಲು ಬಿಡಿ. ನೆನೆಯಲು ಬಿಟ್ಟ ಮೈದಾ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಕಾದ ಹೆಂಚಿನ ಮೇಲೆ ಹಾಕಿ ಬೇಯಿಸಿ. ನಂತರ ಗ್ರಿಲ್ ಮೇಲೆ ಹಾಕಿ ಬೇಯಿಸಿ. ಆಮೇಲೆ ಮಧ್ಯಕ್ಕೆ ಕತ್ತರಿಸಿ ಬೆಣ್ಣೆ ಹಚ್ಚಿ. ಈಗ ಬಟರ್ ನಾನ್ ಬಟರ್ ಚಿಕನ್ ಮಸಾಲಾ ಜೊತೆ ಸವಿಯಲು ಸಿದ್ಧ. ಓಕೆ, ಬಟರ್ ನಾನ್ ಮಾತ್ರ ಕೊಟ್ರೆ ನಾವಂಗೆಲ್ಲ ಯಾಮಾರಲ್ಲ. ನೋಡಿ ಹೆಂಗ್ ಇಟ್ಕೊಂಡಿದೀವಿ ಅವಾಗಿಂದ ಕತೆನಿಲಿ. ಆಹಾ, ನೋಡ್ರಿ ಇಲ್ಲಿ ಹೆಂಗಿದೆ ನೋಡ್ರಿ, ಕಲರ್ ನೋಡ್ರಿ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಚೆನ್ನಾಗಿದೆ ಬಿಡ್ರಿ, ಮಾತಾಡಂಗಿಲ್ಲ ಯಾರು. ಟೇಸ್ಟ್ ಏನಾರ ಡಿಫ್ರೆನ್ಸ್ ಇದೆ ರೊಟ್ಟಿ?
ಮೆಷಲ್ಲಿ ಸುಡೋದು ಅದಕ್ಕೋಸ್ಕರ, ಯಾಕೆಂದ್ರೆ ಕೆಂಡದಲ್ಲಿ ಸುಡ್ತೀವಲ್ಲ ಅದಕ್ಕೋಸ್ಕರ ಇದು ಮೆಷಲ್ಲಿ ಸುಡಬೇಕು. ಮತ್ತೆ ಕೆಂಡ ಇದ್ ಮಾಡ್ಕೊಂಡು ಕೆಂಡದ ಮೇಲೆ ಹಾಕ್ಬೋದು. ಅಕ್ಕಿ ರೊಟ್ಟಿ ಸುಡ್ತೀವಲ್ಲ ಆ ಥರನೂ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಇದಕ್ಕೂ 7 ಮಾಡಿಸಿದ ಕಾಂಬಿನೇಷನು. ನೀವು ಮುಂದೆ ಗಡ್ಗಂಬು ತರ ನಿಂತ್ಬಿಟ್ರೆ ನಾವು ಬೇಗ ತಿನ್ನಕ್ಕಾಗಲ್ಲ. ಓಕೆ, 15 ನಿಮಿಷ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವ್ರು ಬಂದಿದ್ರು. ಒಳ್ಳೆ 2 ರೆಸಿಪಿ ರೀ. ಅದ್ಭುತವಾಗಿರೋ ರೋಟಿ, ಅದ್ಭುತವಾಗಿರುವಂಥ ತಂದೂರ್ ಚಿಕನ್, ಬಟರ್ ಮಸಾಲ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಖಾಲಿ ಮಾಡಬೇಕು ಅಂದರೆ ಆನಂದ್ನ ಕಳಿಸ್ಕೊಡ್ಬೇಕು. ಆನಂದ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಹೊಸ ಅಡುಗೆಗಳನ್ನ ನಮ್ಗೆ ಕರ್ಕೊಂಡು ತೋರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ